ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕುಚ್ಚು ಡಿಸೈನ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕುಚ್ಚು ಡಿಸೈನ್. ಸೊ ಇವತ್ತಿನ ವಿಡಿಯೋದಾಗ ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಕ್ರೋಶಾ ವರ್ಕ್ ಬರೋ ಪ್ರತಿಯೊಬ್ಬರು ಈ ಒಂದು ಡಿಸೈನ್ನ ಹಾಕ್ಬೋದು. ಬಿಗಿನರ್ ಫ್ರೆಂಡ್ಲಿ ಈ ಒಂದು ಡಿಸೈನ್ನ ಹೆಂಗೆ ಹಾಕೋದು ಅಂತಂದು ನೋಡೋಣ. ಮಾಮೂಲಿ 6 ಎಳೆ ದಾರ ತೊಗೊಂಡಿನಿ. 6 ಎಳೆ ದಾರ ತೊಗೊಂಡು ಸೀರೆಗೆ ಲಾಕ್ ಮಾಡ್ಕೊಂಡೀನಿ. ಸೀರೆಗೆ ಅಂದ್ರೆ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ನಾನಿಲ್ಲಿ 2 ಚೈನ್ ಸ್ಟಿಚ್ನ ಹಾಕಿ ಅಲ್ಲಿಂದ ಡೈರೆಕ್ಟಾಗಿ ಡಬಲ್ ಕ್ರೋಶನ ಹಾಕಕತ್ತೀನಿ. 2 ಚೈನ್ ಸ್ಟಿಚ್ನ ಹಾಕಿದ ಆದ್ಮ್ಯಾಗ ಅಲ್ಲಿಂದ ಡೈರೆಕ್ಟಾಗಿ ನಾನು ಡಬಲ್ ಕ್ರೋಶನ ಹಾಕ್ಕೊಂಡು ಅದಾದ್ಮ್ಯಾಗ ನಾನು ಚೈನ್ ಸ್ಟಿಚ್ನ ಹಾಕ್ಕೊಳಕತ್ತೀನಿ. ಒಂದು ಚೈನ್ ಸ್ಟಿಚ್ಚಿನ ಕಂಬ ಮತ್ತು ಇನ್ನೊಂದು ಡಬಲ್ ಕ್ರೋಶ. ನಾನೇನು ಸ್ಟಾರ್ಟಿಂಗ್ ಚೈನ್ ಸ್ಟಿಚ್ ಕಂಬ ಹಾಕಿನಲ್ಲ ಅದನ್ನು ಕನ್ಸಿಡರ್ ಮಾಡಿ ನಾನು ಇದನ್ನು ಡಬಲ್ ಕ್ರೋಶ ಅಂಥೇಳಿ 2 ಡಬಲ್ ಕ್ರೋಶ 2 ಚೈನ್ ಹಂಗೆ ಕನ್ಸಿಡರ್ ಮಾಡ್ಕೋತಾ ಹೋಗಬೇಕು. ಸೊ ಇಲ್ಲಿ ನಾನು 2 ಚೈನ್ ಸ್ಟಿಚ್ ಹಾಕಿದ ಆದ್ಮ್ಯಾಗ ಮತ್ತು ಡಬಲ್ ಕ್ರೋಶನ ಹಾಕೋತೀನಿ. ಸೊ ಈಗ ನಾನು ಮತ್ತೆ ಇನ್ನೂ ಒಂದು ಡಬಲ್ ಕ್ರೋಶನ ಹಾಕೋತೀನಿ. ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡಿದ್ದಾದ್ಮ್ಯಾಗ ಸೀರೆಗೆ ಲಾಕ್ ಮಾಡಿಕೊಂಡು 2ರಾಗ ಒಂದು ಮತ್ತು 2ರಾಗ ಒಂದು ಹಿಂಗೆ ನಾನು ಡಬಲ್ ಕ್ರೋಶನ ಮಾಡ್ಕೋತೀನಿ. ಸೊ ಇನ್ನು ಯಾರೆಲ್ಲ ಬೇಸಿಕ್ ಸ್ಟಿಚಸ್ ಹಾಕಲಿಕ್ಕೆ ಬರಲ್ಲ ಅಂಥವ್ರು ನಾನು ಆಲ್ರೆಡಿ ನನ್ನ ಚಾನಲ್ದಾಗ ಅಪ್ಲೋಡ್ ಮಾಡೀನಿ. ಸೊ ನಾನು ಡಿಸ್ಕ್ರಿಪ್ಷನ್ದಾಗ ಕೂಡ ಲಿಂಕ್ ಕೊಟ್ಟಿರ್ತೀನಿ ಮತ್ತು ಪ್ಲೇಲಿಸ್ಟ್ದಾಗೂ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಅಂಥೇಳಿ ವಿಡಿಯೋಸ್ ಅಪ್ಲೋಡ್ ಮಾಡೀನಿ. ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ಚೆಕ್ ಮಾಡಿರಿ. ಸೊ ಹಿಂಗೆ ನಾನು 2 ಡಬಲ್ ಕ್ರೋಶ ಮತ್ತು 2 ಚೈನ್ ಸ್ಟಿಚ್ ಹಾಕ್ಕೊಂಡು ಸೀರೆ ಫುಲ್ ಬೇಸ್ನ ನಾನು ಹಾಕ್ಕೊತೀನಿ. ಸೊ ಹಿಂಗೆ ನಾವು ಹಾಕೋತಾ ಹೋಗ್ಬೇಕಾಗ್ತೈತಿ. ಭಾಳ ಅಂದ್ರೆ ಭಾಳ ಸಿಂಪಲ್ ಬೇಸ್ ಐತಿದು. 2 ಚೈನ್ ಸ್ಟಿಚ್ 2 ಡಬಲ್ ಕ್ರೋಶ. ಸೊ ಹಿಂಗೆ ನಾವು ಹಾಕೋತಾ ಹೋಗ್ಬೇಕಾಗ್ತೈತಿ. ಅದರ ಮಧ್ಯದಲ್ಲಿ ನಮ್ಗೆ ಬೀಡ್ ಅನ್ನೋದು ಹಾಕಬೇಕು. ಎಲ್ಲಿ ಹಾಕಬೇಕು ಅಂತ ಹೇಳ್ತೀನಿ. ಬೇಸಲ್ಲಿ ಬರೋದು ಒಂದು ಬೀಡನ್ನ ಹಾಕೋಬೇಕಾಗ್ತೈತಿ. ಸೊ ಅದು ನಾನು ತೋರಿಸ್ತೀನಿ. ಸೊ ಈಗ ನಾನು ಇಲ್ಲಿ ಟೋಟಲ್ಲಾಗಿ ನೋಡಿರಿ 1 2 3 ಗ್ಯಾಪ್ ಆಯಿತಾ. ಅಂದ್ರೆ 2 ಡಬಲ್ ಕ್ರೋಶ ಹಾಕ್ಕೊಂಡು 2 ಚೈನ್ ಸ್ಟಿಚ್ ಮತ್ತು 2 ಡಬಲ್ ಕ್ರೋಶ ಹಾಕ್ಕೊಂಡು ಮತ್ತು 2 ಚೈನ್ ಸ್ಟಿಚ್ ಮತ್ತು 2 ಡಬಲ್ ಕ್ರೋಶ ಹಾಕ್ಕೊಂಡಿದ್ದು ಆದ್ಮ್ಯಾಗ ಮತ್ತು 2 ಚೈನ್ ಸ್ಟಿಚ್ನ ಹಾಕ್ಕೊಂಡೀನಿ. ಟೋಟಲಾಗಿ ಇಲ್ಲಿ ಎಷ್ಟು ಗ್ಯಾಪ್ ಬರ್ತೈತಿ ಅಂತಂದು ಕೌಂಟ್ ಮಾಡ್ಕೋಬೇಕಾಗ್ತೈತಿ. ಸೊ ನಾನು ಇಲ್ಲಿ ಟೋಟಲಾಗಿ ಹಿಂಗೆ ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡೀನಿ. ಈಗ ದಾರಾನ ಮ್ಯಾಗ್ ಮಾಡ್ಕೋಬೇಕು. ದಾರಾನ ಮ್ಯಾಗ್ ಮಾಡಿಕೊಂಡು ಅದಾದ್ಮ್ಯಾಗ ಒಂದು ಬೀಡನ್ನ ಹಾಕೋಬೇಕು. ಇಲ್ಲಿ ಟೋಟಲಾಗಿ ನಾನು ಎಷ್ಟು ಗ್ಯಾಪ್ ಕೊಟ್ಟೀನಿ ಅಂತಂದು ನೋಡಿಕೊಂಡು ಬೀಡನ್ನ ಹಾಕೋಬೇಕಾಗ್ತೈತಿ. ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ನೀಡಲ್ ಮ್ಯಾಗೆ ಡೈರೆಕ್ಟಾಗಿ ದಾರ ತೊಗೊಂಡು ಅಲ್ಲಿಂದ ನಾನು ಡೈರೆಕ್ಟಾಗಿ ಡಬಲ್ ಕ್ರೋಶನ ಮಾಡ್ಕೋಬೇಕಾಗ್ತೈತಿ. 2ರಾಗ ಒಂದು ಮತ್ತು 2ರಾಗ ಒಂದು. ಸೊ ಇನ್ನೂ ಒಂದು ಸತಿ ನಿಧಾನಾಗಿ ತಿಳಿಸ್ಕೊಡ್ತೀನಿ ನೋಡಿರಿ. ಸ್ಟಾರ್ಟಿಂಗು 2 ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದು ಆದ್ಮ್ಯಾಗ ಡಬಲ್ ಕ್ರೋಶನ ಹಾಕ್ಕೋಬೇಕಾಗ್ತೈತಿ. ಡಬಲ್ ಕ್ರೋಶ ಹಾಕ್ಕೊಂಡಾದ್ಮ್ಯಾಗ ಅಲ್ಲಿ 2 ಡಬಲ್ ಕ್ರೋಶ ಅಂತೇಳಿ ಕೌಂಟ್ ಮಾಡಿದ್ರೆ 2 ಡಬಲ್ ಕ್ರೋಶ 2 ಚೈನ್ ಸ್ಟಿಚ್ಚು 2 ಡಬಲ್ ಕ್ರೋಶ ಮತ್ತು 2 ಚೈನ್ ಸ್ಟಿಚ್ಚು ಮತ್ತು 2 ಡಬಲ್ ಕ್ರೋಶ 2 ಚೈನ್ ಸ್ಟಿಚ್ಚು 2 ಡಬಲ್ ಕ್ರೋಶ ಹಾಕಿ ಬೀಡನ್ನ ಹಾಕ್ಕೋಬೇಕು. ಬೀಡನ್ನ ಲಾಕ್ ಮಾಡಿದಾದ್ಮ್ಯಾಗ ಡೈರೆಕ್ಟಾಗಿ ಡಬಲ್ ಕ್ರೋಶ ಹಾಕ್ಕೋಬೇಕು. ಟೋಟಲಾಗಿ ನಮ್ಗೆ 2 ಚೈನ್ ಸ್ಟಿಚ್ಚಿಂದು 3 ಗ್ಯಾಪ್ನ ಕೊಡ್ಬೇಕಾಗ್ತೈತಿ. ಸೇಮ್ ಸೀರೆ ಫುಲ್ಲು ಇದೇ ಪ್ರೋಸೆಸ್ ಇರ್ತೈತಿ. ಸೊ ಬೀಡ್ ಹಾಕಿದ್ಮೇಲೆ 1 ಗ್ಯಾಪ್ ಆಯಿತಾ. 1 ಗ್ಯಾಪ್ ಆದ್ಮ್ಯಾಗ 2 ಡಬಲ್ ಕ್ರೋಶನ ಹಾಕ್ಕೊಂಡೀನಿ, ಲಾಕ್ ಮಾಡ್ಕೊಂಡೀನಿ ಮತ್ತು 2 ಚೈನ್ ಸ್ಟಿಚ್ನ ಹಾಕೋತೀನಿ ಮತ್ತು ಡಬಲ್ ಕ್ರೋಶನ ಮಾಡ್ಕೋತೀನಿ.
ಸೊ ಮತ್ತು ಇನ್ನೂ ಒಂದು ಡಬಲ್ ಕ್ರೋಶ, ಮತ್ತು 2 ಚೈನ್ ಸ್ಟಿಚ್ ಹಾಕೋಬೇಕು. 2 ಚೈನ್ ಸ್ಟಿಚ್ ಹಾಕ್ಕೊಂಡು ಮತ್ತು ಡಬಲ್ ಕ್ರೋಶ. ಸೊ ಹಿಂಗೆ ನಾವು ಬೇಸ್ನ ಹಾಕ್ಕೋತಾ ಹೋಗ್ಬೇಕಾಗ್ತೈತಿ. ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಈಸಿಯಾಗಿ ಹಾಕೋಬೋದು ಈ ಒಂದು ಡಿಸೈನ್ನ. ಭಾಳ ಕ್ವಿಕ್ಕಾಗಿ ಮುಗ್ದು ಹೋಗ್ತೈತಿ. ಸೊ ಫೈನಲ್ಲಾಗಿ ನಾನು ಈಗ ಇನ್ನೂ ಒಂದು ಸತಿ ನೋಡ್ಕೊಳ್ಳೋಣ ಹೆಂಗೆ ಬೇಸ್ನ ಹಾಕ್ಕೊಂಡೀನಿ ಅಂತಂದು. ಸೊ ಈಗ ನೋಡೋಣ. ಸೊ ನೋಡಿರಿ, ಹಿಂಗೆ ಹಾಕ್ಕೊಂಡೀನಿ. 2 ಡಬಲ್ ಕ್ರೋಶ, 1 ಗ್ಯಾಪು, 2 ಡಬಲ್ ಕ್ರೋಶ, 1 ಗ್ಯಾಪು, 2 ಡಬಲ್ ಕ್ರೋಶ, 1 ಗ್ಯಾಪು, ಆಮೇಲೆ 1 ಬೀಡ್. ಸೊ 3 ಟೈಮ್ ಗ್ಯಾಪ್ ಬರ್ಬೇಕಾಗ್ತೈತಿ 2 ಚೈನ್ ಸ್ಟಿಚ್ಚಿಂದ. ಆಮೇಲೆ 1 ಬೀಡನ್ನ ಹಾಕೋತಾ ಹೋಗ್ಬೇಕಾಗ್ತೈತಿ. ಸೊ ಹಿಂಗೆ ಕಾಣ್ತೈತಿ. ಬೇಸ್ ಫುಲ್ಲು ಹಿಂಗೆ ಮಾಡಬೇಕು. 3 ಗ್ಯಾಪ್ ಕೊಡಬೇಕು, 1 ಬೀಡ್ ಹಾಕಬೇಕು, 3 ಗ್ಯಾಪ್ ಕೊಡಬೇಕು ಮತ್ತು 1 ಬೀಡನ್ನ ಹಾಕೋತಾ ಹೋಗ್ಬೇಕು. ಸೊ ಇದು ಬೇಸ್ ಹಾಕ್ತೈತಿ. ಅಂದ್ರೆ ಸ್ಟೆಪ್ 1 ಬೇಸ್ ಹಿಂಗೆ ಹಾಕೋಬೇಕು. ಸೊ ಸ್ಟೆಪ್ 2 ಹೆಂಗೆ ಹಾಕೋದು ಅಂತಂದು ನೋಡೋಣ. ಸೊ ಹಿಂಗೆ ಹಾಕೋಬೇಕಾಗ್ತೈತಿ. 1 2 3 ಗ್ಯಾಪ್ 1 ಬೀಡ್ ಮತ್ತು 1 2 3 1 ಬೀಡ್. ಸೇಮ್ 1 2 3 1 ಬೀಡ್. ಹಿಂಗೆ ನಾವು ಹಾಕೋತಾ ಹೋಗ್ಬೇಕು. ಸೀರೆ ಫುಲ್ಲು ಇದೇ ಪ್ರೋಸೆಸ್ ಇರ್ತೈತಿ. ಸೊ ಸ್ಟೆಪ್ 2 ಹೆಂಗೆ ಹಾಕೋದು ಅಂತಂದು ನೋಡೋಣ. ನಾನು ಫಸ್ಟು 2 ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದು ಕಂಬ ಏನೈತಿ ಅದಕ್ಕೆ ನಾನು ಲಾಕ್ ಮಾಡ್ಕೊಳಕತ್ತೀನಿ. ಹಿಂಗೆ ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ಸೊ ನಾನು ಅಲ್ಲಿಂದ ಡೈರೆಕ್ಟಾಗಿ ಚೈನ್ ಸ್ಟಿಚ್ನ ಹಾಕೋತೀನಿ. 1 ಮತ್ತು 2 ಮತ್ತು ನೀಡಲ್ ಮ್ಯಾಗ 1 ಸತಿ ದಾರ ತೊಗೊಂಡು ಇಲ್ಲಿಂದ ನಾನು ಡೈರೆಕ್ಟಾಗಿ ಡಬಲ್ ಕ್ರೋಶನ ಹಾಕೋತೀನಿ. 2 ಚೈನ್ ಸ್ಟಿಚ್ ಹಾಕಿದ ಆದ್ಮ್ಯಾಗ ಅಲ್ಲಿಗೆ ಡೈರೆಕ್ಟಾಗಿ ನಾನು ಡಬಲ್ ಕ್ರೋಶನ ಮಾಡ್ಕೊತೀನಿ. 2 ಡಬಲ್ ಕ್ರೋಶ ಮಾಡಿದ ಆದ್ಮ್ಯಾಗ ಅದ್ರ ಬಗಲ್ದಾಗ 1 ಚೈನ್ ಸ್ಟಿಚ್ ಹಾಕಿ 1 ಡಬಲ್ ಕ್ರೋಶ ಮಾಡ್ಕೊಂಡಿನಲ್ಲ ಅದ್ರ ಬಗಲ್ದಾಗ ಇನ್ನೂ 1 ಡಬಲ್ ಕ್ರೋಶ. ಸೇಮ್ ಬೇಸ್ ಹೆಂಗೆ ಆಗಿತ್ತು ಗ್ಯಾಪ್ದಾಗ ಡಬಲ್ ಕ್ರೋಶನ ಹಾಕೋತಾ ಹೋಗ್ಬೇಕಾಗ್ತೈತಿ. ಸೊ 2 ಚೈನ್ ಸ್ಟಿಚ್ ಹಾಕಬೇಕು ಮತ್ತು 2 ಡಬಲ್ ಕ್ರೋಶನ ಹಾಕಬೇಕು. ಸೊ ಇದು 2ರಾಗ 1 ಮತ್ತು 2ರಾಗ 1 ಮತ್ತು ನೀಡಲ್ ಮ್ಯಾಗ 1 ಸತಿ ದಾರ ತೊಗೊಂಡು 2ರಾಗ 1 ಮತ್ತು 2ರಾಗ 1 ಹಿಂಗೆ ನಾನು ಡಬಲ್ ಕ್ರೋಶ ಹಾಕಿದ್ಮ್ಯಾಗ 2 ಚೈನ್ ಸ್ಟಿಚ್ನ ಹಾಕೋಬೇಕು. 2 ಚೈನ್ ಸ್ಟಿಚ್ನ ಹಾಕಿದ ಆದ್ಮ್ಯಾಗ ಮತ್ತು ನೀಡಲ್ ಮ್ಯಾಗ 1 ಸತಿ ದಾರ ತೊಗೋಬೇಕು. ಸೇಮ್ 2ರಾಗ 1 ಮತ್ತು 2ರಾಗ 1. ಸೊ ಇಲ್ಲಿ ನಾವು ಫಸ್ಟ್ ಬೇಸಲ್ಲಿ 1 ಬೀಡನ್ನ ಹಾಕ್ಕೊಂಡಿವಿ. ಇಲ್ಲಿ ನಾವು 2 ಬೀಡನ್ನ ಹಾಕೋಬೇಕು. ಸೊ ಎಲ್ಲೆಲ್ಲಿಗೆ ಲಾಕ್ ಮಾಡಬೇಕು ಅಂತಂದು ನೋಡೋಣ. ಸೊ ಇಲ್ಲಿ ನಾನು 2 ಚೈನ್ ಸ್ಟಿಚ್ 2 ಡಬಲ್ ಕ್ರೋಶನ ಹಾಕಿದ ಆದ್ಮ್ಯಾಗ ಈಗ ದಾರಾನ ಮ್ಯಾಗ ಎಳಿಬೇಕು. ದಾರಾನ ಮ್ಯಾಗ ಎಳೆದು ನಾವು 1 ಬೀಡನ್ನ ಹಾಕೋಬೇಕು. ದಾರಾನ ಮ್ಯಾಗ ಎಳೆದು 1 ಬೀಡನ್ನ ಹಾಕೋಬೇಕು ಮತ್ತು ಬೀಡನ್ನ ಲಾಕ್ ಮಾಡಿಕೊಂಡು ನೀಡಲ್ ಮ್ಯಾಗ 1 ಸತಿ ದಾರ ತೊಗೋಬೇಕು. ನಾವು ಇಲ್ಲಿ ಏನು ಬೀಡನ್ನ ಲಾಕ್ ಮಾಡಿದ್ವಲ್ಲ ಸೊ ಬೀಡ್ ಲಾಕ್ ಮಾಡಿದ ಬ್ಯಾಕ್ ಸೈಡ್ ಏನೈತಿ ಆ ಒಂದು ದಾರಕ್ಕೆ ನಾನು ಲಾಕ್ ಮಾಡ್ಕೋತೀನಿ. ಫಸ್ಟ್ ಬೀಡನ್ನ ನಾನು ಲಾಕ್ ಮಾಡಿದ್ನಲ್ಲ ಆ ಒಂದು ಬೀಡ್ ಥ್ರೆಡ್ಡಿಗೆ ನಾನು ಲಾಕ್ ಮಾಡ್ಕೋತೀನಿ. ಹಿಂಗೆ ಇಲ್ಲಿ ನಾನು ಡಬಲ್ ಕ್ರೋಶನ ಮಾಡ್ಕೋತೀನಿ. 2ರಾಗ 1 ಮತ್ತು 2ರಾಗ 1. ಈಗ ಮತ್ತೆ ದಾರಾನ ಮ್ಯಾಗ ಮಾಡ್ಕೋಬೇಕು ಮತ್ತು 1 ಬೀಡನ್ನ ಸೇರಿಸ್ಕೋಬೇಕು. ಸೊ 1 ಬೀಡನ್ನ ಸೇರಿಸ್ಕೊಂಡು ಅಲ್ಲಿಂದ ನಾನು ಬೀಡನ್ನ ಲಾಕ್ ಮಾಡಿಕೊಂಡು ಡೈರೆಕ್ಟಾಗಿ ಡಬಲ್ ಕ್ರೋಶ ಮಾಡ್ಕೋತೀನಿ ನೆಕ್ಸ್ಟ್ ಗ್ಯಾಪಿಗೆ. ಸೊ ಹಿಂಗೆ ಹಾಕೋಬೇಕಾಗ್ತೈತಿ. ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ ಈ ಒಂದು ಡಿಸೈನು, ಬಿಗಿನರ್ ಫ್ರೆಂಡ್ಲಿ. ಸೊ ನೀವು ಟ್ರೈ ಮಾಡಿರಿ ಮತ್ತು ಹೆಂಗೆ ಬಂತು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ ಈ ವಿಡಿಯೋಸ್ನ ಶೇರ್ ಮಾಡಿರಿ. ಸೊ ಹಿಂಗೆ ನಾನು ಡಬಲ್ ಕ್ರೋಶ ಮಾಡಿಕೊಂಡು ಮತ್ತು 2 ಚೈನ್ ಸ್ಟಿಚ್ನ ಹಾಕೋತೀನಿ. 2 ಚೈನ್ ಸ್ಟಿಚ್ನ ಹಾಕೋಬೇಕು. 1
ಎರಡು ಚೈನ್ ಸ್ಟಿಚ್ ಆದ್ಮ್ಯಾಗ ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಎರಡರಾಗ ಒಂದು ಮತ್ತು ಎರಡರಾಗ ಒಂದು ಮತ್ತು ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೋಬೇಕು, ಎರಡರಾಗ ಒಂದು ಮತ್ತು ಎರಡರಾಗ ಒಂದು ಹಿಂಗೆ ನಾನು ಡಬಲ್ ಕ್ರೋಶನ ಹಾಕ್ಕೊಂಡು ಮತ್ತು 2 ಚೈನ್ ಸ್ಟಿಚ್ ಮತ್ತು ಸೇಮ್ ಫಸ್ಟ್ ನಾವು ಬೀಡ್ ಹೆಂಗೆ ಸೇರಿಸಿದ್ವಲ್ಲ ಸೊ ಹಂಗನ ಸೇರಿಸ್ಕೋಬೇಕಾಗ್ತೈತಿ. ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ. ಇಲ್ಲಿ 2 ಡಬಲ್ ಕ್ರೋಶ ಹಾಕಿದ ಆದ್ಮ್ಯಾಗ ದಾರನ ಮ್ಯಾಗ ಮಾಡಿಕೊಂಡು ಬೀಡನ್ನ ಹಾಕ್ಕೋಬೇಕಾಗ್ತೈತಿ. ಬೀಡನ್ನ ಹಾಕ್ಕೊಂಡು ಬೀಡನ್ನ ಸೇರಿಸಿದ ಆದ್ಮ್ಯಾಗ ನಾವು ಸೇಮ್ ಬೀಡ್ ಲಾಕ್ ಏನು ಮಾಡಿದ್ವಲ್ಲ ಬ್ಯಾಕ್ ಸೈಡಿಗೆ ಅಲ್ಲಿಗೆ ನಾವು ಡಬಲ್ ಕ್ರೋಶ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕಾಗ್ತೈತಿ. ಸೊ ಫಸ್ಟ್ ಬೀಡ್ ಹೆಂಗೆ ಮಾಡ್ಕೊಂಡಿದ್ವೋ ಸೊ ಸೇಮ್ ಇದಕ್ಕೂ ಹಂಗೆ ಮಾಡ್ಕೋಬೇಕು. ಫಸ್ಟ್ ಬೀಡ್ ಲಾಕ್ ಮಾಡ್ಕೋಬೇಕು. ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಇಲ್ಲಿ ನಾನು ಬೀಡ್ ಲಾಕ್ ಮಾಡಿದ್ದೇನು ಥ್ರೆಡ್ ಐತಲ್ಲ ಆ ಲಾಕಿಂದ ಅದಕ್ಕೆ ನಾನು ಡಬಲ್ ಕ್ರೋಶನ ಮಾಡಿಕೊಂಡು ಬೀಡ್ ಲಾಕ್ನ ಮಾಡ್ಕೊಳ್ಳೋಣ. ಈಗ ಮತ್ತೆ ದಾರನ ಮ್ಯಾಗ ಮಾಡ್ಕೋಬೇಕು ಮತ್ತು ಇನ್ನೂ ಒಂದು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ನೀವು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಡೈರೆಕ್ಟಾಗಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಸೊ ನಾನು ಮರ್ತೋಯ್ತು. ಸೊ ಹಿಂಗೆ ನಾನು ಸ್ಟೆಪ್ 2 ನಾವು ಕಂಪ್ಲೀಟ್ ಮಾಡ್ಕೊಂಬಿಡೋಣ. ಸ್ಟೆಪ್ 2 ಕಂಪ್ಲೀಟ್ ಆಗೈತಿ. ಸೊ ಫಸ್ಟ್ ಸ್ಟೆಪ್ನಾಗ ನಾವು 1 ಬೀಡನ್ನ ಹಾಕ್ಕೊಂಡ್ವಿ, ಸೆಕೆಂಡ್ ಸ್ಟೆಪ್ನಾಗ 2 ಬೀಡ್ಸ್ನ ಹಾಕ್ಕೊಂಡಿವಿ. ಈಗ ಸ್ಟೆಪ್ 3 ನಾವು ಕಂಟಿನ್ಯೂ ಮಾಡೋಣ. ಸೊ ಸೇಮ್ ನಾನು 2 ಚೈನ್ ಸ್ಟಿಚ್ ಏನು ಹಾಕಿದ್ನಲ್ಲ ಅದಕ್ಕೆ ನಾನು ಲಾಕ್ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ ಚೈನ್ ಸ್ಟಿಚ್ಚಿಗೆ ಲಾಕ್ ಮಾಡ್ಕೋಬೇಕು. ಸೊ 2 ಚೈನ್ ಸ್ಟಿಚ್ ಹಾಕಿದ್ನಲ್ಲ ಅಲ್ಲಿಗೆ ದಾರನ ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ಮತ್ತು ನಾನು 2 ಚೈನ್ ಸ್ಟಿಚ್ನ ಹಾಕ್ಕೊಂಡು ಸೊ ಅಲ್ಲಿಂದ ನಾನು ಮತ್ತು ಡಬಲ್ ಕ್ರೋಶನ ಮಾಡ್ಕೋತೀನಿ. ಇಲ್ಲಿ ನಾನು ಒಂದು ಡಬಲ್ ಕ್ರೋಶ ಮಾಡಿಕೊಂಡು ಅದಾದ್ಮ್ಯಾಗ ಒಂದು ಡಬಲ್ ಕ್ರೋಶ ಮಾಡಿಕೊಂಡು 2 ಚೈನ್ ಸ್ಟಿಚ್ ಹಾಕಿ ನೆಕ್ಸ್ಟ್ ಹೋಲ್ದಾಗ ನಾನು 2 ಡಬಲ್ ಕ್ರೋಶನ ಮಾಡ್ಕೋತೀನಿ. ಸೊ 2ನೇ ಡಬಲ್ ಕ್ರೋಶ ಆಗಿದ್ದಾದ್ಮ್ಯಾಗ ಮತ್ತೆ 2 ಚೈನ್ ಸ್ಟಿಚ್ನ ಹಾಕೋಬೇಕು. 1 2 ಮತ್ತು 2 ಡಬಲ್ ಕ್ರೋಶ. 2 ಡಬಲ್ ಕ್ರೋಶನ ಹಾಕೋಬೇಕು. ಸೊ ಹಿಂಗೆ ನಾವು 2 ಡಬಲ್ ಕ್ರೋಶನ ಹಾಕ್ಕೊಂಡಿದ್ದಾದ್ಮ್ಯಾಗ ಮತ್ತು ಈಗ ದಾರನ ಮ್ಯಾಗ ಮಾಡಿಕೊಂಡು ಸೊ ದಾರನ ಮ್ಯಾಗ ಮಾಡ್ಕೋಬೇಕೀಗ. ಮತ್ತು ಒಂದು ಬೀಡನ್ನ ತೊಗೋಬೇಕು. ಸೊ ಈಗ ನಾನು ಬೀಡನ್ನ ಹಾಕೋತೀನಿ. ಸೊ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಅಲ್ಲಿಂದ ನಾನು ಇಲ್ಲಿ ಏನು ಗ್ಯಾಪ್ ಕಾಣಕತ್ತೈತಲ್ಲ ಅಂದ್ರೆ ನಾನು ಬೀಡ್ ಲಾಕ್ ಮಾಡ್ಕೊಂಡಿದ್ದಾಗ ಹಿಂದೆ ಇರ್ತೈತಲ್ಲ ಬೀಡ್ ಲಾಕಿನ ಥ್ರೆಡ್ ಅಲ್ಲಿಗೆ ನಾನು ಡೈರೆಕ್ಟಾಗಿ ಡಬಲ್ ಕ್ರೋಶನ ಮಾಡ್ಕೊಳಕತ್ತೀನಿ. ಒಂದ್ರಾಗ ಹಿಂಗೆ ನಾನು ಡಬಲ್ ಕ್ರೋಶ ಮಾಡಿಕೊಂಡು ಮತ್ತು ದಾರನ ಮ್ಯಾಗ ತೊಗೊಂಡು ಮತ್ತು ಇನ್ನೂ ಒಂದು ಬೀಡನ್ನ ಹಾಕೋತೇನೆ ನಾನು. ಸೊ ಹಿಂಗೆ ಮತ್ತು ನಾನು ಬೀಡ್ ಲಾಕ್ ಮಾಡ್ಕೋಬೇಕಲ್ಲಿ. ಸೊ ನಾನು ಎಲ್ಲೆಲ್ಲಿ ಬೀಡ್ ಲಾಕ್ ಮಾಡೋದು ಮರ್ತೀನೋ ಸೊ ಅಲ್ಲಲ್ಲಿ ನೀವು ಬೀಡ್ ಲಾಕ್ನ ಮಾಡ್ಕೊರಿ. ಸೊ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೋಬೇಕು.
ಸೊ ಇಲ್ಲಿ ನಾನು ಏನು ಡಬಲ್ ಕ್ರೋಶ ಮಾಡ್ಕೊಂಡಿನಲ್ಲ ಅದ್ರೊಳಗೆ ನೀಡಲ್ನ ಹಾಕಬೇಕು. ಸೊ ಅದ್ರೊಳಗೆ ನಾನು ನೀಡಲ್ನ ಹಾಕಿ ಅದಾದ್ಮ್ಯಾಗ ಮತ್ತು ದಾರನ ಇನ್ನೂ ಒಂದು ಸತಿ ಮ್ಯಾಗ್ ಮಾಡಿ ಇನ್ನೂ ಒಂದು ಬೀಡನ್ನ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಬೀಡನ್ನ ನಾನು ಪಕ್ಕದಾಗ ಲಾಕ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಮತ್ತೆ ನಾನು ಡಬಲ್ ಕ್ರೋಶ ಮತ್ತು ಚೈನ್ ಸ್ಟಿಚ್ನ ಹಾಕೋದನ್ನ ಸ್ಟಾರ್ಟ್ ಮಾಡ್ಕೋತೀನಿ. ಸೊ ಇನ್ನೂ ಒಂದು ಕ್ಲಿಪ್ಪು ಮಿಸ್ ಆಗೈತಿ, ಸೊ ಹಾಗಾಗಿ ತೋರ್ಸೋಕ್ಕೆ ಆಗಲಿಲ್ಲ. ಸೊ ಈ ಒಂದು ಡಿಸೈನು ನಿಮ್ಗೆ ಹೆಂಗೆ ಅನ್ನಿಸ್ತು? ಬಿಗಿನರ್ ಫ್ರೆಂಡ್ಲಿ ಒಂದು ಸೀರೆ ಕುಚ್ಚು ಡಿಸೈನ್ ಐತಿ. ಇದೇ ರೀತಿ ಹೊಸ ಹೊಸ ವೀಡಿಯೋಸ್ಗಳು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ.